ಮೂರನೇ ದಿನಕ್ಕೆ ಕಾಲಿಟ್ಟ ರೈತರ ದೆಹಲಿ ಚಲೋ. ಇಂದು ರೈತ ಮುಖಂಡರೊಂದಿಗೆ ಮೂರನೇ ಸುತ್ತಿನ ಸಭೆ. ಹರಿಯಾಣದ ಶಂಭುಗಡಿ ದಾಟ್ತಾರ ರೈತರು. ದೆಹಲಿ ಪ್ರವೇಶಿಸುವಂತ ಎಲ್ಲ ರಸ್ತೆಗಳು ಕೂಡ ಬಂದ್. ಇದೆಲ್ಲವನ್ನ ನೋಡೋಣ ರೈತ ಕಾಳೆ ನ್ಯೂಸ್ ಟಾಪ್ ಲೈನಲ್ಲಿ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರೈತರ ದೆಹಲಿ ಚಲೋ ಹೋರಾಟ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಹರಿಯಾಣದ ಶಂಭುಗಡಿಯಲ್ಲಿ ಟ್ರ್ಯಾಕ್ಟರ್ಗಳ ಸಮೇತ ರೈತರು ಠಿಕಾಣಿ ಹೂಡಿದ್ದಾರೆ. ಮೊದಲ ದಿನ ಸಮರಾಂಗಣವಾಗಿ ಮಾರ್ಪಟ್ಟಿದ್ದ ಹರಿಯಾಣದ ಶಂಭುಗಡಿ ಎರಡನೇ ದಿನವೂ ಜಟಾಪಟಿಗೆ ಸಾಕ್ಷಿಯಾಯಿತು. ಪೊಲೀಸರ ಭದ್ರಕೋಟೆ ಭೇದಿಸಿ ರೈತರು ಮತ್ತಷ್ಟು ಮುಂದಕ್ಕೆ ಬಂದಿದ್ದಾರೆ. ಆದರೆ ದೆಹಲಿ ಗಡಿ ತಲುಪಲು 150 ಕಿಲೋಮೀಟರ್ಗೂ ಹೆಚ್ಚು ದೂರ ಕ್ರಮಿಸಬೇಕಿದೆ. ಬೇಡಿಕೆಗಳು ಈಡೇರೋ ತನಕ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ರೈತರು ಎಚ್ಚರಿಕೆ ನೀಡಿದ್ದಾರೆ. ಈ ಮಧ್ಯೆ ಇಂದು ರೈತ ಮುಖಂಡರೊಂದಿಗೆ ಚಂಡೀಗಢದಲ್ಲಿ ಕೇಂದ್ರ ಸರ್ಕಾರ ಮೂರನೇ ಸುತ್ತಿನ ಮಾತುಕತೆ ನಡೆಸುತ್ತಿದೆ. ಇಂದು ಸಂಜೆ 5 ಗಂಟೆಗೆ ಕೇಂದ್ರ ಕೃಷಿ ಸಚಿವ ಅರ್ಜುನ್ ಮುಂಡಾ, ಆಹಾರ ಸಚಿವ ಪಿಯೂಷ್ ಗೋಯಲ್ ಮತ್ತು ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಅವರು ರೈತ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 2021ರಲ್ಲಿ ಪ್ರತಿಭಟನೆ ವೇಳೆ ರೈತರು ಟ್ರ್ಯಾಕ್ಟರ್ಗಳ ಸಮೇತ ಸಲೀಸಾಗಿ ದೆಹಲಿಗೆ ನುಗ್ಗಿಬಿಟ್ಟಿದ್ರು. ದೆಹಲಿಯ ಸಿಂಗು ಬಾರ್ಡರ್ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿತ್ತು. ಆದರೆ ಈಗ ಪರಿಸ್ಥಿತಿ ಕಠಿಣವಾದಂತೆ ತೋರುತ್ತಿದೆ. ಹರಿಯಾಣ ಗಡಿ ದಾಟಿ ಬರುವುದೇ ಸವಾಲಾಗಿದೆ. ಒಂದು ವೇಳೆ ರೈತರು ಹರಿಯಾಣ ಗಡಿ ದಾಟಿ ಬಂದರೂ ದೆಹಲಿ ಗಡಿ ಪ್ರವೇಶಿಸದಂತೆ ತಡೆಯಲು ಪೊಲೀಸರು ಅಷ್ಟ ದಿಕ್ಕುಗಳಲ್ಲೂ ನಾಕಾಬಂದಿ ಹಾಕಿದ್ದಾರೆ. ದೆಹಲಿ ಪೊಲೀಸರ ಚಕ್ರವ್ಯೂಹ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಉತ್ತರ ಪ್ರದೇಶ, ಹರಿಯಾಣದಿಂದ ದೆಹಲಿ ಪ್ರವೇಶಿಸುವ ಎಲ್ಲಾ ರಸ್ತೆಗಳು ಬಂದ್ ಮಾಡಲಾಗಿದೆ. ದೆಹಲಿ ಪ್ರವೇಶಿಸೋ ಎಲ್ಲಾ ರಸ್ತೆ, ಗಡಿಯಲ್ಲಿ ರ್ಯಾಲಿ, ಪ್ರತಿಭಟನೆಗೆ ಬ್ರೇಕ್ ಹಾಕಲಾಗಿದೆ. ದೆಹಲಿಗೆ ಪ್ರವೇಶಿಸೋ ಎಲ್ಲಾ ರಸ್ತೆಗಳಲ್ಲೂ ಉಕ್ಕಿನ ಬ್ಯಾರಿಗೇಡ್ಗಳ ನಾಕಾಬಂದಿ ಹಾಕಲಾಗಿದೆ. ದೆಹಲಿ ಪ್ರವೇಶಿಸುವ ಎಲ್ಲಾ ರಸ್ತೆಗಳಲ್ಲೂ ಬಹು ಪದರಗಳ ತಂತಿ ಬೇಲಿ, ಕಾಂಕ್ರೀಟ್ ತಡೆಗೋಡೆಗಳು ಹಾಕಲಾಗಿದೆ. ಇನ್ನು ಇದೇ ಮೊದಲ ಬಾರಿಗೆ ಇಟ್ಟಿಗೆ, ಮಣ್ಣು ತುಂಬಿದ ಕಂಟೈನರ್ಗಳ ಬಳಕೆ ಮಾಡಲಾಗ್ತಿದ್ದು, ಇವುಗಳನ್ನು ಅಲುಗಾಡಿಸುವುದು ಕಷ್ಟ ಎಂಬ ಕಾರಣಕ್ಕೆ ಬಳಸಲಾಗ್ತಿದೆ. ಟೈರ್ ಪಂಕ್ಚರ್ ಆಗಲೆಂದು ರಸ್ತೆಗಳಿಗೆ ದೊಡ್ಡ ಮೊಳೆಗಳನ್ನ ಹೂಳಲಾಗಿದೆ. ದೆಹಲಿ ಪ್ರವೇಶಿಸುವ ಪ್ರತಿ ಗಡಿ ರಸ್ತೆಗಳಲ್ಲೂ ತಾತ್ಕಾಲಿಕ ಜೈಲುಗಳ ನಿರ್ಮಾಣ ಮಾಡಲಾಗಿದೆ. ರೈತರ ಮೇಲೆ ನಿಗಾ ಇಡಲು ವ್ಯಾಪಕ ಪ್ರಮಾಣದಲ್ಲಿ ಡ್ರೋನ್ ಬಳಕೆಗೆ ಸಜ್ಜಾಗಿದೆ. ಡ್ರೋನ್ಗಳ ಮೂಲಕ ಟಿಯರ್ ಗ್ಯಾಸ್ಗಳನ್ನು ಸಿಡಿಸಲು ಸಿದ್ಧತೆ ಮಾಡಲಾಗಿದೆ. ದೆಹಲಿ ಪೊಲೀಸರು ರೈತರು ದೆಹಲಿ ಪ್ರವೇಶಿಸದಂತೆ ತಡೆಯಲು ಜಲಫಿರಂಗಿ, ಅಶ್ರುವಾಯು, ರಬ್ಬರ್ ಗುಂಡು ಹಾರಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹೆದ್ದಾರಿಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಟಾರ್ ಸುರಿಯಲು ತಯಾರಿಯಾಗಿದೆ. ಕಿವಿ ಸಿಡಿಯುವ ರೀತಿ ಶಬ್ದ ಮಾಡುವ ಸೋನಿಕ್ ವೆಪನ್ಗಳ ಬಳಕೆ ಮಾಡಲಾಗ್ತಿದೆ. ಕೇಂದ್ರ ಬೇಡಿಕೆ ಈಡೇರಿಸುವವರೆಗೂ ನಮ್ಮ ಶಾಂತಿಯುತ ಪ್ರತಿಭಟನೆ ಮುಂದುವರಿಯಲಿದೆ. ಈಗಂತ ರೈತ ಮುಖಂಡ ಸರವನ ಪಂದೇರ್ ಹೇಳಿದ್ದಾರೆ. ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ರು ಅರೆಸೇನಾ ಪಡೆಗಳಿಂದ ರೈತರ ಮೇಲೆ ಅಶ್ರುವಾಯು, ರಬ್ಬರ್ ಬುಲೆಟ್ಗಳನ್ನು ಹಾರಿಸಲಾಗ್ತಿದೆ ಅಂತ ಕಿಡಿಕಾರಿದ್ದಾರೆ. ಪೊಲೀಸರ ಭದ್ರಕೋಟೆ ಭೇದಿಸಲು ರೈತರು ತಂತ್ರವನ್ನ ಅನುಸರಿಸುತ್ತಿದ್ದಾರೆ. ಗಾಳಿಪಟಗಳನ್ನ ಬಿಟ್ಟು ಡ್ರೋನ್ಗಳನ್ನ ಕೆಡವುತ್ತಿದ್ದಾರೆ. ಬ್ಯಾರಿಗೇಡ್ಗಳನ್ನ ಭೇದಿಸಲು ಟ್ರ್ಯಾಕ್ಟರ್ಗಳಿಗೆ ಹೈಡ್ರಾಲಿಕ್ ಟೂಲ್ಸ್ ಅಳವಡಿಸಿದ್ದಾರೆ. ಅಗ್ನಿ ನಿರೋಧಕ ಉಪಕರಣಗಳನ್ನ ಬಳಸಿದ್ದಾರೆ. ಒಟ್ಟಾರೆ ಕೇಂದ್ರದ ವಿರುದ್ಧ ರೈತರ ಸಮರ ಭುಗಿಲೆದ್ದಿದೆ. ಇಂದು ನಡೆಯುವ ಸಂಧಾನ ಮಾತುಕತೆ ಸಕ್ಸಸ್ ಆಗುತ್ತಾ ಅನ್ನೋದೇ ಪ್ರಶ್ನೆ.